ಕರ್ತನಲ್ಲಿ ಪ್ರಿಯರಾದವರೇ, ದೇವರ ಜೀವುಳ್ಳ ವಾಕ್ಯವನ್ನು ಧ್ಯಾನ ಮಾಡಲು ಯೇಸು ಕ್ರಿಸ್ತನ ಅತಿ ಮಧುರವಾದ ನಾಮದಲ್ಲಿ ನಿಮ್ಮೆಲ್ಲರನ್ನು ಪ್ರೀತಿಯಿಂದ ನಾವು ಸ್ವಾಗತ ಮಾಡುತ್ತಿದ್ದೇವೆ. ದೇವರು ಅನೇಕ ವಾಕ್ಯಗಳ ಮೂಲಕವಾಗಿ ನಿಮ್ಮೊಟ್ಟಿಗೆ ಮಾತನಾಡಿ ನಿಮ್ಮನ್ನು ಬಲಪಡಿಸಿ, ನಿಮ್ಮನ್ನು ಸಂತೈಸಿ, ರೂಪಿಸಿ ತನ್ನ ಚಿತ್ತಂತೆ ನಿಮ್ಮನ್ನು ಮುನ್ನಡೆಸುವವನಾಗಿದ್ದಾನೆ. ಇಂದು ಧ್ಯಾನ ಮಾಡುವಂಥ ವಿಷಯ, ಕ್ರಿಸ್ತನ ವಾಕ್ಯವು ನಿಮ್ಮಲ್ಲಿ ವಾಸಿಸಲಿ. ಇದು ಬಹಳ ಪ್ರಾಮುಖ್ಯವಾದಂಥ ವಿಷಯವಾಗಿದೆ. ದೇವರ ವಾಕ್ಯ ನಿಮ್ಮಲ್ಲಿ ವಾಸಿಸಬೇಕು. ದೇವರ ವಾಕ್ಯ ನಿಮ್ಮಲ್ಲಿ ವಾಸ ಮಾಡುವಾಗ ಏನೆಲ್ಲ ಆಶೀರ್ವಾದಗಳು ನಿಮಗೆ ದೊರಕುತ್ತದೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ಬಹಳ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ನೋಡ್ರಿ ಪ್ರಿಯರೇ, ಕೊಲೊಸ್ಸೆಯವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 16ನೇ ವಚನದಲ್ಲಿ ಕ್ರಿಸ್ತನ ವಾಕ್ಯವು ನಿಮ್ಮಲ್ಲಿ ಸಮೃದ್ಧಿಯಾಗಿ ವಾಸಿಸಲಿ ಎಂಬುದಾಗಿ ಬರೆಯಲ್ಪಟ್ಟಿದೆ. ಹಾಗಾದ್ರೆ ದೇವರ ವಾಕ್ಯ ನಿಮ್ಮಲ್ಲಿ ಸಮೃದ್ಧಿಯಾಗಿ ವಾಸ ಮಾಡಬೇಕು. ದೇವರ ವಾಕ್ಯ ನಿಮ್ಮಲ್ಲಿ ವಾಸ ಮಾಡಲು ನಿಮ್ಮ ಹೃದಯದಲ್ಲಿ ದೇವರ ವಾಕ್ಯಕ್ಕೆ ಸ್ಥಳ ಕೊಡಬೇಕು. ದೇವರ ವಾಕ್ಯವನ್ನು ನಂಬಬೇಕು. ದೇವರ ವಾಕ್ಯವನ್ನು ಪ್ರೀತಿಸಬೇಕು. ದೇವರ ವಾಕ್ಯದಂತೆ ನಡೆಯಲು ನೀವು ತೀರ್ಮಾನ ಮಾಡಿ ದೇವರ ವಾಕ್ಯಕ್ಕೆ ನೀವು ಸ್ಥಳವನ್ನು ಕೊಟ್ಟಾಗ ದೇವರ ವಾಕ್ಯ ನಿಮ್ಮನ್ನು ರೂಪಿಸ್ತದೆ. ದೇವರ ವಾಕ್ಯ ನಿಮ್ಮಲ್ಲಿ ವಾಸ ಮಾಡುವಾಗ ದೇವರ ಚಿತ್ತಂತೆ ನೀವು ಮಾರ್ಪಡ್ತೀರಾ. ದೇವರ ಸ್ವಭಾವ, ದೇವರ ಗುಣಗಳನ್ನು ಹೊಂದಿಕೊಳ್ತೀರಾ. ದೇವರ ವಾಕ್ಯ ನಿಮ್ಮಲ್ಲಿ ವಾಸ ಮಾಡುವಾಗ ಯೇಸು ಸ್ವಾಮಿಲಿರುವಂತಹ ಶಾಂತಿ, ಸಮಾಧಾನ, ಆರೋಗ್ಯ, ಸಮೃದ್ಧಿ, ನಿತ್ಯ ಜೀವ, ರಕ್ಷಣೆ ನಿಮಗುಂಟಾಗ್ತದೆ. ಹಾಗಾದ್ರೆ ದೇವರ ಆಶೀರ್ವಾದಗಳು ನಿಮ್ಮಲ್ಲಿರಲು, ನಿಮ್ಮ ಕುಟುಂಬದಲ್ಲಿರಲು ದೇವರ ವಾಕ್ಯವನ್ನ ಓದಿ ಧ್ಯಾನಿಸಿ, ಆ ದೇವರ ಜೀವವುಳ್ಳ ವಾಕ್ಯ ನಿಮ್ಮಲ್ಲಿ ವಾಸ ಮಾಡಲು ನಿಮ್ಮ ಹೃದಯದಲ್ಲಿ ಸ್ಥಳವನ್ನ ಕೊಡಬೇಕು. ಇದು ಬಹಳ ಪ್ರಾಮುಖ್ಯವಾದಂಥ ವಿಷಯವಾಗಿದೆ. ನೋಡ್ರಿ, ಯಾಕೋಬನು ಬರೆದ ಪತ್ರಿಕೆ 1ನೇ ಅಧ್ಯಾಯ 21ರಿಂದ 22 ವಚನದಲ್ಲಿ, ಆದ ಕಾರಣ ಎಲ್ಲ ನೀಚತನವನ್ನು, ಎಲ್ಲ ದುಷ್ಟತನವನ್ನು ತೆಗೆದುಹಾಕಿ ಮನಸ್ಸಿನೊಳಗೆ ಬೇರೂರಿರುವ ವಾಕ್ಯಕ್ಕೆ ನಮ್ರತೆಯಿಂದ ಎಡಗೊಡಿರಿ. ಅದು ನಿಮ್ಮ ಆತ್ಮಗಳನ್ನು ರಕ್ಷಿಸುವುದಕ್ಕೆ ಸಾಮರ್ಥ್ಯವುಳ್ಳದಾಗಿದೆ. ವಾಕ್ಯದ ಪ್ರಕಾರ ನಡೆಯುವರಾಗಿರ್ರಿ. ಅದನ್ನು ಕೇಳುವವರು ಮಾತ್ರವೇ ಆಗಿದ್ದು ನಿಮ್ಮನ್ನು ನೀವೇ ಮೋಸಗೊಳಿಸಬೇಡ್ರಿ ಎಂಬುದಾಗಿ ಬಹಳ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ನೋಡ್ರಿ, ದೇವರ ವಾಕ್ಯ ನಿಮ್ಮಲ್ಲಿ ವಾಸ ಮಾಡಲು ದೇವರ ಚಿತ್ತಕ್ಕೆ ವಿರುದ್ಧವಾದ ಕಾರ್ಯಗಳನ್ನ ನೀವು ತೆಗೆದುಹಾಕಿ ದೇವರ ವಾಕ್ಯ ನಿಮ್ಮಲ್ಲಿ ವಾಸ ಮಾಡಲು ನೀವು ಸ್ಥಳವನ್ನ ಕೊಡಬೇಕು. ಅದಕ್ಕಾಗಿಯೇ ನೀವು ದೇವರ ವಾಕ್ಯವನ್ನ ಓದಿ ಧ್ಯಾನಿಸಿ, ನಾನು ದೇವರ ವಾಕ್ಯದಂತೆ ನಡೆಯಬೇಕು, ದೇವರಲ್ಲಿರುವಂತಹ ಶಾಂತಿ, ಸಮಾಧಾನ, ಆರೋಗ್ಯ, ಸಮೃದ್ಧಿ, ನಿತ್ಯ ಜೀವ, ರಕ್ಷಣೆ ನನಗೆ ಬೇಕು, ದೇವರ ಎಲ್ಲ ಆಶೀರ್ವಾದಗಳು ನನ್ನಲ್ಲಿರಬೇಕು ಎಂಬುದಾಗಿ ನೀವು ತಿಳಿದುಕೊಂಡು ದೇವರ ವಾಕ್ಯವನ್ನ ಓದಿ ಆ ವಾಕ್ಯವನ್ನ ನಿಮ್ಮ ಜೀವಿತದಲ್ಲಿ ಅಳವಡಿಸಿಕೊಂಡು ದೇವರ ವಾಕ್ಯಕ್ಕೆ ನಮ್ರತೆಯಿಂದ ನೀವು ಸ್ಥಳವನ್ನ ಕೊಡುವಾಗ ದೇವರ ವಾಕ್ಯ ನಿಮ್ಮಲ್ಲಿ ಕಾರ್ಯ ಸಾಧನೆ ಮಾಡುತ್ತದೆ. ಆ ವಾಕ್ಯ ನಿಮ್ಮ ಆತ್ಮಗಳನ್ನ ರಕ್ಷಣೆ ಮಾಡಲು ಸಾಮರ್ಥ್ಯ ಹೊಂದಿದೆ. ಹಲ್ಲೆಲೂಯಾ. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಅನೇಕ ಜನರು ವಾಕ್ಯವನ್ನ ಕೇಳಿಸಿಕೊಳ್ತಾರೆ, ಅದರಂತೆ ನಡೆಯುವುದಿಲ್ಲ. ಆ ವಾಕ್ಯವನ್ನ ಜೀವಿತದಲ್ಲಿ ಅಳವಡಿಸಿಕೊಳ್ಳುವುದಿಲ್ಲ. ಆ ವಾಕ್ಯವನ್ನ ದಿನ ಓದಿ ಧ್ಯಾನಿಸಿ ಆ ವಾಕ್ಯದಂತೆ ನಡೆಯಲು ತೀರ್ಮಾನ ಮಾಡುವುದಿಲ್ಲ. ದೇವರ ವಾಕ್ಯ ನಿಮ್ಮಲ್ಲಿ ವಾಸಿಸಲು ನೀವು ಸ್ಥಳವನ್ನ ಕೊಡಬೇಕು. ದೇವರ ವಾಕ್ಯಕ್ಕೆ ಗೌರವವನ್ನು ಕೊಡಬೇಕು. ನಿಮ್ಮನ್ನು ತಗ್ಗಿಸಿಕೊಂಡು ದೇವರ ವಾಕ್ಯ ನಿಮ್ಮಲ್ಲಿ ಕಾರ್ಯ ಸಾಧನೆ ಮಾಡಲು ನೀವು ಸ್ಥಳವನ್ನು ಕೊಡಬೇಕು. ದೇವರ ವಾಕ್ಯವನ್ನ
ಕೇಳಿಸಿಕೊಂಡು ಬಿಟ್ಟು ಬಿಡಬಾರ್ದು. ಕೇಳಿಸಿಕೊಂಡು ಬಿಟ್ಟು ಬಿಡುವವನು ಅವನು ಮೋಸ ಹೋಗ್ತಾನೆ. ನಿಮ್ಮನ್ನು ನೀವೇ ಮೋಸಗೊಳಿಸಬೇಡ್ರಿ ಎಂಬುದಾಗಿ ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ. ಹಾಗಾದ್ರೆ ಈ ವಾಕ್ಯವನ್ನ ಕೇಳಿಸಿಕೊಂಡ ಕೂಡಲೇ ಒಂದು ತೀರ್ಮಾನ ಮಾಡಬೇಕು. ಈ ವಾಕ್ಯದಂತೆ ನಾನು ನಡೆಯಬೇಕು, ಈ ವಾಕ್ಯಕ್ಕೆ ನಾನು ಹೃದಯದಲ್ಲಿ ಸ್ಥಳ ಕೊಡಬೇಕು, ದೇವರ ವಾಕ್ಯದಂತೆ ನಾನು ನಡೆಯಬೇಕೆಂಬುದಾಗಿ ನೀವು ತೀರ್ಮಾನ ಮಾಡುವಾಗ ದೇವರನ್ನ ನೀವು ಗೌರವಿಸ್ತೀರ. ದೇವರನ್ನ ಗೌರವಿಸುವಂತ ವ್ಯಕ್ತಿ, ದೇವರನ್ನ ಪ್ರೀತಿಸುವಂತ ವ್ಯಕ್ತಿ, ದೇವರ ವಾಕ್ಯಕ್ಕೆ ಸ್ಥಳ ಕೊಡುವಂತ ವ್ಯಕ್ತಿ ದೇವರಿಂದ ಎಲ್ಲ ಆಶೀರ್ವಾದಗಳನ್ನ ಹೊಂದಿಕೊಳ್ಳುತ್ತಾನೆ. ನೋಡ್ರಿ, ಕೀರ್ತನೆಗಳ ಪುಸ್ತಕ 119ನೇ ಅಧ್ಯಾಯ 105ನೇ ವಚನದಲ್ಲಿ, ನಿನ್ನ ವಾಕ್ಯವು ನನ್ನ ಕಾಲಿಗೆ ದೀಪವು ನನ್ನ ದಾರಿಗೆ ಬೆಳಕು ಆಗಿದೆ ಎಂಬುದಾಗಿ ಬಹಳ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ದೇವರ ವಾಕ್ಯ ಈ ಲೋಕದಲ್ಲಿ ನಿಮ್ಮನ್ನ ಮುನ್ನಡೆಸ್ತದೆ. ದೇವರ ವಾಕ್ಯವನ್ನ ತನ್ನ ಹೃದಯದಲ್ಲಿ ಅಳವಡಿಸಿಕೊಂಡು ನಡೆಯುವಂತ ವ್ಯಕ್ತಿ ಬೆಳಕಿನಲ್ಲಿ ನಡೆಯುತ್ತಾನೆ. ಅವನ ಜೀವಿತದಲ್ಲಿ ಎಡವಿ ಬೀಳುವುದಿಲ್ಲ, ಅವನು ಪಾಪದಲ್ಲಿ ಬಿದ್ದು ಹೋಗುವುದಿಲ್ಲ, ದೇವರ ಚಿತ್ತಕ್ಕೆ ವಿರುದ್ಧವಾದ ಕಾರ್ಯಗಳನ್ನು ಮಾಡುವುದಿಲ್ಲ. ದೇವರ ವಾಕ್ಯ ಅವನಿಗೆ ಬೆಳಕಾಗಿದೆ, ಅವನ ಮುನ್ನಡೆಸ್ತದೆ, ಅವನ ರೂಪಿಸ್ತದೆ, ಅವನ ಬಲಪಡಿಸ್ತದೆ, ಅವನ ಸಂತೈಸ್ತದೆ, ದೇವರ ಚಿತ್ತಂತೆ ಮಾರ್ಪಡಿಸ್ತದೆ. ದೇವರಿಂದ ಎಲ್ಲ ಆಶೀರ್ವಾದಗಳನ್ನ ಹೊಂದಿಕೊಳ್ಳುತ್ತಾನೆ. ನೋಡ್ರಿ, ಈ ದೇವರ ವಾಕ್ಯ ಎಷ್ಟು ಪ್ರಾಮುಖ್ಯವಾಗಿದೆ. ಅನೇಕ ಜನರು ವಾಕ್ಯವನ್ನ ಕೇಳಿಸಿಕೊಳ್ತಾರೆ, ಅದರಂತೆ ನಡೆಯುವುದಿಲ್ಲ. ಈ ದೇವರ ವಾಕ್ಯ ಈ ಲೋಕದಲ್ಲಿ ನಿಮ್ಮನ್ನು ಅದ್ಭುತಕರವಾಗಿ ಮುನ್ನಡೆಸ್ತದೆ. ದೇವರ ವಾಕ್ಯ ನಿಮ್ಮ ಕಾಲಿಗೆ ದೀಪವು, ನಿಮ್ಮ ದಾರಿಗೆ ಬೆಳಕು ಆಗಿದೆ. ಹಾಗಾದ್ರೆ ಈ ದೇವರ ವಾಕ್ಯಕ್ಕೆ ನೀವು ಸ್ಥಳವನ್ನ ಕೊಡಬೇಕು, ದೇವರ ವಾಕ್ಯವನ್ನ ಪ್ರೀತಿಸಬೇಕು. ನೋಡ್ರಿ, ಏನು ಬರೆಯಲ್ಪಟ್ಟಿದೆ ಕೀರ್ತನೆಗಳ ಪುಸ್ತಕ 119ನೇ ಅಧ್ಯಾಯ 165ನೇ ವಚನದಲ್ಲಿ, ನಿನ್ನ ಧರ್ಮಶಾಸ್ತ್ರವನ್ನು ಪ್ರೀತಿಸುವವರಿಗೆ ಸಂಪೂರ್ಣ ಸಮಾಧಾನವಿರುತ್ತದೆ, ಅಂಥವರಿಗೆ ವಿಘ್ನಕರವಾದದ್ದೇನೂ ಇರುವುದಿಲ್ಲ ಎಂಬುದಾಗಿ ಬಹಳ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ದೇವರ ವಾಕ್ಯವನ್ನು ಪ್ರೀತಿಸುವವರಿಗೆ ಸಂಪೂರ್ಣ ಸಮಾಧಾನ. ದೇವರ ವಾಕ್ಯವನ್ನು ಪ್ರೀತಿಸುವವರ ಮನೆಯಲ್ಲಿ, ಅವರ ಕುಟುಂಬದಲ್ಲಿ, ಅವರ ಜೀವಿತದಲ್ಲಿ ಸಂಪೂರ್ಣ ಸಮಾಧಾನ ಇರ್ತದಂತೆ. ದೇವರ ವಾಕ್ಯ ಎಷ್ಟು ಪ್ರಾಮುಖ್ಯವಾದದ್ದು. ಆ ವಾಕ್ಯವನ್ನ ದೇವರು ನಮಗೆ ನಿಮಗೆ ಕೊಟ್ಟಿದ್ದಾರೆ. ದೇವರ ವಾಕ್ಯವನ್ನು ಪ್ರೀತಿಸಬೇಕು, ದೇವರ ವಾಕ್ಯವನ್ನು ಕೈಗೊಂಡು ನಡೆಯಬೇಕು. ದೇವರ ವಾಕ್ಯ ನಮ್ಮಲ್ಲಿ ವಾಸ ಮಾಡಲು ಸ್ಥಳ ಕೊಡಬೇಕು. ಆ ದೇವರ ವಾಕ್ಯವನ್ನು ಪ್ರೀತಿಸುವವರಿಗೆ ಸಂಪೂರ್ಣ ಸಮಾಧಾನ, ಅಂಥವರಿಗೆ ವಿಘ್ನಕರವಾದ್ದೇನೂ ಇರುವುದಿಲ್ಲ. ದೇವರ ವಾಕ್ಯವನ್ನು ಪ್ರೀತಿಸುವಂತ ವ್ಯಕ್ತಿಗೆ ಕೊರತೆ ಇರುವುದಿಲ್ಲ. ಅವನ ಜೀವಿತದಲ್ಲಿ ದೇವರ ವಾಕ್ಯ ಅವನ್ನ ಅದ್ಭುತಕರವಾಗಿ ಮುನ್ನಡೆಸ್ತದೆ. ಹಾಗಾದ್ರೆ ದೇವರ ವಾಕ್ಯಕ್ಕೆ ನೀವು ಸ್ಥಳ ಕೊಡಬೇಕು, ದೇವರ ವಾಕ್ಯವನ್ನು ನಂಬಬೇಕು. ದೇವರ ವಾಕ್ಯದಂತೆ ನೀವು ಈ ಲೋಕದಲ್ಲಿ ಜೀವಿಸಲು ನೀವು ತೀರ್ಮಾನ ಮಾಡಬೇಕು. ದೇವರ ವಾಕ್ಯವನ್ನ ನಮ್ಮ ಕೈಯಲ್ಲಿ ದೇವರು ಕೊಟ್ಟಿದ್ದಾರೆ. ಆ ವಾಕ್ಯವನ್ನ ಪ್ರತಿದಿನ ಓದಿ ಧ್ಯಾನಿಸಿ, ಆ ವಾಕ್ಯವನ್ನ ನಿಮ್ಮ ಜೀವಿತದಲ್ಲಿ ಅಳವಡಿಸಿಕೊಂಡು ನಡೆಯುವಾಗ ನಿಮಗೆ ವಿಘ್ನಕರವಾದೇನು ಇರುವುದಿಲ್ಲ ಎಂಬುದಾಗಿ ದೇವರ ವಾಕ್ಯದಲ್ಲಿ ಬಹಳ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ನೋಡ್ರಿ ಪ್ರಿಯರೇ, ಕೀರ್ತನೆಗಳ ಪುಸ್ತಕ 112ನೇ ಅಧ್ಯಾಯ 1-3 ವಚನದಲ್ಲಿ, ಯಾಹುವಿಗೆ ಸ್ತೋತ್ರ, ಯಾವನು ಯೆಹೋವನಲ್ಲಿ ಭಯಭಕ್ತಿ ಉಳ್ಳವನಾಗಿ ಆತನ ಆಜ್ಞೆಗಳಲ್ಲಿ ಅತ್ಯಾನಂದ ಪಡುವನೋ ಅವನೇ ಧನ್ಯನು. ಅವನ ಸಂತಾನವು ಲೋಕದಲ್ಲಿ ಬಲಿಷ್ಠವಾಗುವುದು, ನೀತಿವಂತನ ವಂಶವು ಶುಭ ಹೊಂದುವುದು. ಅವನ ಮನೆಯಲ್ಲಿ ಧನೈಶ್ವರ್ಯಗಳಿರುವವು, ಅವನ ನೀತಿಯು ಸದಾಕಾಲವೂ ಫಲಿಸುತ್ತಿರುವುದೆಂಬುದಾಗಿ ಬಹಳ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ನೀವು ದೇವರ ವಾಕ್ಯದಲ್ಲಿ ಏನೇನೋ ಬರೆಯಲ್ಪಟ್ಟಿದೆ ಎಂಬುದಾಗಿ ಪ್ರತಿದಿನ ಓದಿ ಧ್ಯಾನಿಸಬೇಕು.
ಕ್ರಮವಾಗಿ ಓದಬೇಕು. ದೇವರ ವಾಕ್ಯದಲ್ಲಿ ಎಷ್ಟು ಆಶೀರ್ವಾದಗಳಿದೆ ನೋಡ್ರಿ. ದೇವರ ವಾಕ್ಯವನ್ನ ಕೈಗೊಂಡು ನಡೆಯುವವರ ಸಂತತಿ ಆಶೀರ್ವದಿಸಲ್ಪಡ್ತದೆ, ಅದು ಬಲಿಷ್ಠವಾಗ್ತದೆ ಎಂಬುದಾಗಿ ನೋಡುತ್ತೇವೆ. ಎಷ್ಟು ಆಶೀರ್ವಾದಗಳು ದೇವರ ವಾಕ್ಯದಲ್ಲಿ ಅಡಕವಾಗಿದೆ ನೋಡ್ರಿ. ನೀತಿವಂತನ ವಂಶವು ಶುಭ ಹೊಂದುವುದು. ದೇವರ ಆಜ್ಞೆಗಳನ್ನ ಕೈಗೊಂಡು ನಡೆಯುವವರ ವಂಶ ಶುಭ ಹೊಂದುತ್ತದಂತೆ. ಹಾಗಾದ್ರೆ ನಿಮಗೆ, ನಿಮ್ಮ ಕುಟುಂಬಕ್ಕೆ, ನಿಮ್ಮ ಸಂತತಿಗೆ ಶುಭ. ದೇವರ ಆಜ್ಞೆಗಳನ್ನ ಕೈಗೊಂಡು ನಡೆಯುವಂತ ವ್ಯಕ್ತಿಗೆ ಶುಭ ಉಂಟಾಗ್ತದೆ. ನಂತರ ಅವನ ಮನೆಯಲ್ಲಿ ಧನೈಶ್ವರ್ಯಗಳಿರುವವು, ಅವನ ನೀತಿಯು ಸದಾ ಕಾಲವು ಫಲಿಸುತ್ತಿರುವುದೆಂಬುದಾಗಿ ನೋಡುತ್ತೇವೆ. ಹಾಗಾದ್ರೆ ದೇವರ ಆಜ್ಞೆಗಳನ್ನ ಕೈಗೊಂಡು ನಡೆಯುವವರು, ದೇವರ ವಾಕ್ಯವನ್ನ ಪ್ರೀತಿಸುವವರು, ದೇವರ ವಾಕ್ಯದಂತೆ ನಡೆಯುವವರಿಗೆ ಎಷ್ಟು ಆಶೀರ್ವಾದಗಳು ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ. ಅದನ್ನು ಓದಿ ಧ್ಯಾನಿಸಬೇಕು. ದೇವರ ವಾಕ್ಯವನ್ನ ಓದಿ ಧ್ಯಾನಿಸಿ ಅದರಂತೆ ನಡೆಯುವನು ಧನ್ಯನಾಗ್ತಾನೆ. ಅವನು ದೇವರಿಂದ ಎಲ್ಲ ಆಶೀರ್ವಾದಗಳನ್ನು ಹೊಂದಿಕೊಳ್ಳುತ್ತಾನೆ. ಅವನ ನೀತಿಯು ಸದಾ ಕಾಲವು ಫಲಿಸುತ್ತಿರುವುದು. ಅವನ ಜೀವಿತದಲ್ಲಿ ಎಲ್ಲ ಆಶೀರ್ವಾದಗಳು ತಕ್ಕ ಸಮಯದಲ್ಲಿ ಒದಗಿ ಬರ್ತದೆ. ನೋಡ್ರಿ ಪ್ರಿಯರೇ, ಯೋಹಾನ ಬರೆದ ಸುವಾರ್ತೆ 8ನೇ ಅಧ್ಯಾಯ 31ನೇ ವಚನದಲ್ಲಿ, ನೀವು ನನ್ನ ವಾಕ್ಯದಲ್ಲಿ ನೆಲೆಗೊಂಡವರಾದರೆ ನಿಜವಾಗಿ ನನ್ನ ಶಿಷ್ಯರಾಗಿದ್ದು ಸತ್ಯವನ್ನು ತಿಳ್ಕೊಳ್ಳುವಿರಿ ಮತ್ತು ಸತ್ಯವು ನಿಮ್ಮನ್ನು ಬಿಡುಗಡೆ ಮಾಡುವುದು ಎಂಬುದಾಗಿ ಬರೆಯಲ್ಪಟ್ಟಿದೆ. ಪಾಪಗಳಿಂದ, ಶಾಪಗಳಿಂದ, ರೋಗದಿಂದ, ಸಂಕಷ್ಟದಿಂದ, ಬಾಧೆಯಿಂದ, ಬಡತನದಿಂದ, ಎಲ್ಲ ಸಮಸ್ಯೆಗಳಿಂದ ದೇವರ ವಾಕ್ಯ ನಿಮ್ಮನ್ನು ಬಿಡಿಸ್ತದೆ. ದೇವರ ವಾಕ್ಯಕ್ಕೆ ನೀವು ಸ್ಥಳವನ್ನು ಕೊಡಬೇಕು. ದೇವರ ವಾಕ್ಯನ ಪ್ರೀತಿಸಬೇಕು. ದೇವರ ವಾಕ್ಯನ ಗೌರವಿಸಬೇಕು. ದೇವರ ವಾಕ್ಯ ನಂಬಬೇಕು. ದೇವರ ವಾಕ್ಯದಂತೆಯನ್ನು ನಡೆಯುವಾಗ, ನೀವು ದೇವರ ವಾಕ್ಯದಲ್ಲಿ ನೆಲೆಗೊಂಡು ಜೀವನ ಮಾಡುವಾಗ ನೀವೆಲ್ಲ ಸಮಸ್ಯೆಗಳಿಂದ ಬಿಡುಗಡೆಯನ್ನು ಹೊಂದುತ್ತೀರ. ದೇವರ ವಾಕ್ಯ ನಿಮ್ಮನ್ನು ಬಿಡಿಸ್ತದೆ, ನಿಮ್ಮನ್ನು ರೂಪಿಸ್ತದೆ, ನಿಮ್ಮನ್ನು ಬಲಪಡಿಸ್ತದೆ, ದೇವರ ಚಿತ್ತಂತೆ ಮಾರ್ಪಡಿಸ್ತದೆ, ಈ ಲೋಕದಲ್ಲಿ ನಿಮ್ಮನ್ನು ಮುನ್ನಡೆಸ್ತದೆ. ಹಾಗಾದ್ರೆ ದೇವರ ವಾಕ್ಯ ಒಬ್ಬ ಮನುಷ್ಯನಿಗೆ ಬಹಳ ಪ್ರಾಮುಖ್ಯವಾದದ್ದು. ಆ ವಾಕ್ಯ ನಿಮ್ಮಲ್ಲಿ ಸಮೃದ್ಧಿಯಾಗಿ ವಾಸ ಮಾಡಬೇಕು. ದೇವರ ವಾಕ್ಯ ಎಷ್ಟು ಮಹತ್ವ ಉಳ್ಳದ್ದು, ಎಷ್ಟು ಬಲವುಳ್ಳದ್ದು. ದೇವರ ವಾಕ್ಯ ಕಾರ್ಯ ಸಾಧನೆ ಮಾಡ್ತದೆ. ದೇವರ ವಾಕ್ಯ ಜೀವವುಳ್ಳ ವಾಕ್ಯ. ಆ ವಾಕ್ಯಕ್ಕೆ ನೀವು ಸ್ಥಳ ಕೊಡಬೇಕು. ದೇವರಿಗೆ ವಾಕ್ಯದ ಮೂಲಕ ನಿಮ್ಮೊಟ್ಟಿಗೆ ಮಾತನಾಡ್ತಿದ್ದಾರೆ. ದೇವರ ವಾಕ್ಯಕ್ಕೆ ನಿಮ್ಮ ಹೃದಯದಲ್ಲಿ ಸ್ಥಳ ಕೊಡ್ರಿ. ದೇವರ ವಾಕ್ಯವನ್ನು ಪ್ರೀತಿಸಿರಿ. ದೇವರ ವಾಕ್ಯವನ್ನು ಧ್ಯಾನಿಸಿರಿ. ದೇವರ ವಾಕ್ಯದಂತೆ ನೀವು ಜೀವಿಸಲು ತೀರ್ಮಾನ ಮಾಡ್ರಿ. ನೋಡ್ರಿ ಪ್ರಿಯರೇ, ಯೋಹಾನ ಬರೆದ ಸುವಾರ್ತೆ 15ನೇ ಅಧ್ಯಾಯ 7ನೇ ವಚನದಲ್ಲಿ, ನೀವು ನನ್ನಲ್ಲಿಯೂ ನನ್ನ ವಾಕ್ಯಗಳು ನಿಮ್ಮಲ್ಲಿಯೂ ನೆಲೆಗೊಂಡಿದ್ದರೆ ಏನು ಬೇಕಾದರೂ ಬೇಡಿಕೊಳ್ಳಿರಿ, ಅದು ನಿಮಗೆ ದೊರೆಯುವುದು. ಹಲ್ಲೆಲೂಯಾ. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗಾದ್ರೆ ದೇವರ ವಾಕ್ಯವನ್ನ ಕೈಗೊಂಡು ನಡೆಯುವಂತ ವ್ಯಕ್ತಿ, ದೇವರ ವಾಕ್ಯದಂತೆ ಜೀವಿಸುವಂತ ವ್ಯಕ್ತಿ, ದೇವರಲ್ಲಿ ನೆಲೆಗೊಂಡಿರುವಂತ ವ್ಯಕ್ತಿ ಏನು ಬೇಡಿದ್ರು ದೇವರು ಅನುಗ್ರಹಿಸಿ ಕೊಡ್ತಾರೆ. ಇದು ಬಹಳ ಪ್ರಾಮುಖ್ಯವಾದಂತಹ ವಿಷಯವಾಗಿದೆ. ಹಾಗಾದ್ರೆ ದೇವರ ಮಕ್ಕಳು ದೇವರ ವಾಕ್ಯದಲ್ಲಿ ನೆಲೆಗೊಂಡಿರಬೇಕು. ದೇವರ ವಾಕ್ಯವನ್ನು ಪ್ರೀತಿಸಬೇಕು. ದೇವರ ವಾಕ್ಯವನ್ನು ಧ್ಯಾನಿಸಬೇಕು. ದೇವರ ವಾಕ್ಯ ಅವರಲ್ಲಿ ಸಮೃದ್ಧಿಯಾಗಿ ವಾಸ ಮಾಡಬೇಕು. ಸಮಸ್ಯೆಗಳು, ಹೋರಾಟಗಳು ಬಂದಾಗ ದೇವರ ವಾಕ್ಯವನ್ನ ಹೇಳಿ ಪ್ರಾರ್ಥನೆ ಮಾಡಬೇಕು. ದೇವರ ವಾಕ್ಯ ನಿಮ್ಮಲ್ಲಿ ವಾಸ ಮಾಡುವಾಗ ನಿಮ್ಮ ಬಾಯಿಂದ ದೇವರ ವಾಕ್ಯ ಬರ್ತದೆ. ಆ ದೇವರ ವಾಕ್ಯದಿಂದ ಕೈಗೊಂಡು ನಡೆಯುವಂತ ವ್ಯಕ್ತಿ ಈ ಲೋಕದಲ್ಲಿ ಎಲ್ಲ ಆಶೀರ್ವಾದಗಳನ್ನು ಹೊಂದುತ್ತಾನೆ. ಅವನ ಕುಟುಂಬ ಆಶೀರ್ವದಿಸಲ್ಪಡುತ್ತದೆ. ಅವನ ಸಂತತಿ ಶುಭ ಹೊಂದುತ್ತದೆ. ಅವನ ಮನೆಯಲ್ಲಿ ಧನೈಶ್ವರ್ಯಗಳಿರ್ತದೆ. ಹಾಗಾದ್ರೆ ಅವನ ಜೀವಿತದಲ್ಲಿ ದೇವರ ಎಲ್ಲ ಆಶೀರ್ವಾದಗಳನ್ನು ಹೊಂದಿಕೊಳ್ತಾನೆ. ಹಾಗಾದ್ರೆ ಪ್ರಿಯರೇ, ದೇವರ ವಾಕ್ಯ ದೇವರ ಮಕ್ಕಳಿಗೆ ಎಷ್ಟು ಪ್ರಾಮುಖ್ಯವಾಗಿದೆ. ಈ ಜೀವಳ ವಾಕ್ಯಕ್ಕೆ ನೀವು ಸ್ಥಳ ಕೊಡ್ರಿ. ಈ ಜೀವಳ ವಾಕ್ಯವನ್ನು ಪ್ರೀತಿಸಿರಿ. ನೀವೊಂದು ತೀರ್ಮಾನ ಮಾಡಬೇಕು.
ನಾನು ದೇವರ ವಾಕ್ಯದಂತೆ ನಡೆಯುತ್ತೇನೆ. ದೇವರ ವಾಕ್ಯ ನನ್ನಲ್ಲಿ ಸಮೃದ್ಧಿಯಾಗಿ ವಾಸ ಮಾಡಬೇಕು. ದೇವರ ವಾಕ್ಯದಂತೆ ನಾನು ಜೀವಿಸಬೇಕು ಎಂಬುದಾಗಿ ತೀರ್ಮಾನ ಮಾಡಿ ದೇವರ ವಾಕ್ಯವನ್ನು ಕ್ರಮವಾಗಿ ಓದಿ ಧ್ಯಾನಿಸಿ ಅದರಂತೆ ನಡೆದು, ದೇವರೇ ನಿನ್ನ ವಾಕ್ಯದಂತೆ ನಡೆಯಲು ನಿನ್ನ ಆತ್ಮನಿಂದ ನನ್ನ ತುಂಬಿಸಿರಿ, ನಿನ್ನ ವಾಕ್ಯದಂತೆ ನಡೆಯಲು ನಾನು ತೀರ್ಮಾನ ಮಾಡಿದ್ದೆ, ನನಗೆ ಸಹಾಯ ಮಾಡಿರಿ ಎಂಬುದಾಗಿ ಹೇಳುವಾಗ ದೇವರು ನಿಮಗೆ ಸಹಾಯ ಮಾಡ್ತಾರೆ. ಬನ್ನಿ ಪ್ರಿಯರೇ, ನೀವು ತೀರ್ಮಾನ ಮಾಡಿ, ದೇವರ ವಾಕ್ಯಕ್ಕೆ ನಾನು ಸ್ಥಳ ಕೊಡ್ತೇನೆ, ದೇವರ ವಾಕ್ಯದಂತೆ ಜೀವಿಸ್ತೇನೆ, ದೇವರ ವಾಕ್ಯವನ್ನು ಪ್ರೀತಿಸ್ತೇನೆ, ದೇವರ ವಾಕ್ಯವನ್ನು ಧ್ಯಾನಿಸ್ತೇನೆ ಎಂಬುದಾಗಿ ನೀವು ದೇವರ ಮುಂದೆ ಒಡಂಬಡಿಕೆ ಮಾಡಿ, ದೇವರೇ ನನಗೆ ಸಹಾಯ ಮಾಡ್ರಿ ಎಂಬುದಾಗಿ ಹೇಳುವಾಗ ದೇವರು ನಿಮಗೆ ಸಹಾಯ ಮಾಡುತ್ತಾರೆ. ಪ್ರಾರ್ಥನೆ ಮಾಡೋಣ ಪ್ರಿಯರೇ. ನಮ್ಮನ್ನ ಅತಿಶಯವಾಗಿ ಪ್ರೀತಿ ಮಾಡುವಂತ ನಮ್ಮ ಪರಲೋಕದ ತಂದೆಯಾದ ದೇವರೇ, ಜೀವಳ್ಳ ವಾಕ್ಯವನ್ನ ಧ್ಯಾನ ಮಾಡಿ ದೇವರ ವಾಕ್ಯ ನಮ್ಮಲ್ಲಿ ಸಮೃದ್ಧಿಯಾಗಿ ವಾಸಿಸಬೇಕೆಂಬುದಾಗಿ ಧ್ಯಾನ ಮಾಡಿದ್ದೇವೆ. ದೇವರೇ, ಭೂಮಿ ಆಕಾಶಗಳು ಅಳಿದು ಹೋದರೂ ನಿನ್ನ ಮಾತುಗಳು, ನಿನ್ನ ವಾಕ್ಯಗಳು ಅಳಿದು ಹೋಗುವುದಿಲ್ಲ. ದೇವರೇ, ನಿನ್ನ ವಾಕ್ಯದಲ್ಲಿ ಹೇಳಿರುವಂಥ ಎಲ್ಲ ವಾಕ್ಯಗಳು ಅದು ಸತ್ಯವುಳ್ಳ ವಾಕ್ಯಗಳು, ಅದು ಕಾರ್ಯ ಸಾಧನೆ ಮಾಡ್ತದೆ. ಅದನ್ನ ಪ್ರತಿಯೊಬ್ಬರೂ ತಮ್ಮ ಜೀವಿತದಲ್ಲಿ ಅಳವಡಿಸಿಕೊಳ್ಳಲು ನೀನು ಕೃಪೆ ಕೊಟ್ಟಿದ್ದೆ. ಎಷ್ಟು ಜನರು ನನ್ನೊಟ್ಟಿಗೆ ಸೇರಿ ಏಸಪ್ಪ ಇನ್ನು ಮುಂದೆ ನಿನ್ನ ವಾಕ್ಯವನ್ನು ಕೈಗೊಂಡು ನಡೆಯುತ್ತೇನೆ, ನಿನ್ನ ವಾಕ್ಯವನ್ನು ಧ್ಯಾನಿಸ್ತೇನೆ, ನಿನ್ನ ವಾಕ್ಯವನ್ನು ಪ್ರೀತಿಸ್ತೇನೆ, ನಿನ್ನ ವಾಕ್ಯವನ್ನು ನಂಬುತ್ತೇನೆ, ನಿನ್ನ ವಾಕ್ಯಕ್ಕೆ ನನ್ನ ಹೃದಯದಲ್ಲಿ ಸ್ಥಳ ಕೊಡ್ತೇನೆ. ದೇವರೇ, ನಿನ್ನ ವಾಕ್ಯದಂತೆ ನಡೆಯಲು ನನಗೆ ಸಹಾಯ ಮಾಡಿರಿ, ಮುನ್ನಡೆಸಿರಿ ಎಂಬುದಾಗಿ ಎಷ್ಟು ಜನರು ಪ್ರಾರ್ಥನೆ ಮಾಡ್ತಿದ್ದರು ಅವರೆಲ್ಲರ ಮೇಲೆ ನಿನ್ನ ಜೀವ ಎಳೆದು ಬರಲಿ ಸ್ವಾಮಿ, ನಿನ್ನ ಕೃಪೆ ಎಳೆದು ಬರಲಿ. ಈ ಜೀವಳ ವಾಕ್ಯ ಅವರ ಜೀವಿತದಲ್ಲಿ 100% ಕಾರ್ಯ ಮಾಡಲಿ. ಈ ಲೋಕದಲ್ಲಿ ನಮ್ಮನ್ನು ಮುನ್ನಡೆಸುವಂಥದ್ದು ನಿನ್ನ ಜೀವಳ ವಾಕ್ಯ. ನಿನ್ನ ವಾಕ್ಯದಂತೆ ನಡೆಯುವನು ಎಲ್ಲ ಆಶೀರ್ವಾದಗಳನ್ನು ಹೊಂದಿಕೊಳ್ಳಿ. ನೀವು ಹೇಳಿದಿರಿ ವಾಕ್ಯದಲ್ಲಿ, ನೀವು ನನ್ನಲ್ಲಿಯೂ ನನ್ನ ವಾಕ್ಯಗಳು ನಿಮ್ಮಲ್ಲಿ ನೆಲೆಗೊಂಡಿದ್ರೆ ಏನು ಬೇಕಾದರೂ ಬೇಡಿಕೊಳ್ಳ್ರಿ, ಅದು ನಿಮಗೆ ದೊರೆಯುವುದೆಂಬುದಾಗಿ ಎಷ್ಟು ಜನರು ಏಸಪ್ಪ ನಿನ್ನ ವಾಕ್ಯಗಳನ್ನು ಕೈಗೊಂಡು ನಡೆಯುತ್ತೇನೆ, ನನಗೆ ಸಹಾಯ ಮಾಡಿರಿ ಎಂಬುದಾಗಿ ಎಷ್ಟು ಜನರು ಪ್ರಾರ್ಥನೆ ಮಾಡ್ತಿದ್ರು ಅವರೆಲ್ಲರ ಮೇಲೆ ನಿನ್ನ ಜೀವ ಎಳೆದು ಬರ್ತದೆ. ಈ ಜೀವಳ ವಾಕ್ಯ ಅವರ ಜೀವಿತದಲ್ಲಿ 100% ಕಾರ್ಯ ಮಾಡಿ ನಿನ್ನ ವಾಕ್ಯವನ್ನು ಕೈಗೊಂಡು ನಡೆದು ನಿನ್ನ ವಾಕ್ಯದಂತೆ ಜೀವಿಸಿ ನಿನ್ನಿಂದ ಎಲ್ಲ ಆಶೀರ್ವಾದಗಳನ್ನು ಹೊಂದಿಕೊಂಡು ನಿನ್ನ ಚಿತ್ತಂತೆ ಮಾರ್ಪಟ್ಟು ಎಲ್ಲ ಆಶೀರ್ವಾದಗಳನ್ನು ಹೊಂದಿಕೊಂಡು ನಿತ್ಯ ಜೀವಕ್ಕೆ ಸಿದ್ಧರಾಗಲು ನಿನ್ನ ಆತ್ಮನ ಮೂಲಕ ಸಹಾಯ ಮಾಡಿ. ಅದನ್ನು ಈಗಲೇ ಮಾಡಿದ್ದಕ್ಕಾಗಿ ಸ್ತೋತ್ರ ಸ್ತೋತ್ರ ಸ್ತೋತ್ರ. ಯೇಸುವಿನ ಮೂಲಕ ಬೇಡಿ ಹೊಂದಿದೆ ನಮ್ಮ ಜೀವವುಳ್ಳ ತಂದೆಯೇ, ಆಮೇನ್ ಆಮೇನ್. ಕರ್ತನಲ್ಲಿ ಪ್ರಿಯರಾದವರೇ, ದೇವರ ಜೀವವುಳ್ಳ ವಾಕ್ಯವನ್ನ ಕೇಳಿಸಿಕೊಂಡಿದ್ದೀರಿ. ಮರಿಬೇಡ್ರಿ, ದೇವರ ವಾಕ್ಯ ನಿಮ್ಮಲ್ಲಿ ಸಮೃದ್ಧಿಯಾಗಿ ವಾಸ ಮಾಡಲು ನೀವು ಸ್ಥಳವನ್ನು ಕೊಡ್ರಿ. ದೇವರ ವಾಕ್ಯವನ್ನು ಕ್ರಮವಾಗಿ ಓದಿ ಧ್ಯಾನಿಸಿ, ದೇವರ ವಾಕ್ಯವನ್ನು ಪ್ರೀತಿಸಿ, ದೇವರ ವಾಕ್ಯದ ಮೇಲೆ ನಂಬಿಕೆ ಇಟ್ಟು ದೇವರ ವಾಕ್ಯದಂತೆ ನಡೆದು ದೇವರ ಆಶೀರ್ವಾದಗಳನ್ನು ಹೊಂದಿಕೊಂಡು ನೀವು ಸಾಕ್ಷಿಯಾಗಿ ಈ ಲೋಕದಲ್ಲಿ ದೇವರನ್ನ ಮಹಿಮೆ ಪಡಿಸಬೇಕೆನ್ನುವುದೇ ದೇವರ ಉದ್ದೇಶವಾಗಿದೆ. ಇನ್ನೊಂದು ಅಮೂಲ್ಯವಾದ ವಾಕ್ಯದೊಟ್ಟಿಗೆ ನಿಮ್ಮನ್ನು ಸಂಧಿಸುವವರೆಗೂ ದೇವರ ಕೃಪೆ, ದೇವರ ಶಾಂತಿ, ದೇವರ ಸಮಾಧಾನ, ಪರಿಶುದ್ಧಾತ್ಮನ ಆಳ್ವಿಕೆ, ಪರಿಶುದ್ಧಾತ್ಮನ ಒಡೆತನ ನಿಮ್ಮೊಂದಿಗಿರಲಿ. ದೇವರು ತನ್ನ ಚಿತ್ತಂತೆ ನಿಮ್ಮನ್ನು ಹೇರಳವಾಗಿ ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು.